ಕಲಿಗಳು ಇವತ್ತು ನಾವು ಬೆಳಗಿಂದ ಹೇಳ್ತಾ ಇದ್ವಿ, ಎಷ್ಟೆಲ್ಲ ಸಾಧ್ಯವಿದೆ ಅಷ್ಟೆಲ್ಲ ನಾವು ಮಾಧ್ಯಮದ ಮುಖಾಂತರ ಸಪೋರ್ಟ್. ಚೆನ್ನಮ್ಮ ಸರ್ಕಲ್ನಲ್ಲಿ ನಮ್ಮ ಕನ್ನಡ ಸಂಘಟನೆಗಳಲ್ಲಿ ಬೇಕಿದ್ರೆ ತುಂಬ ಬೇರೆ ಬೇರೆ ಸಂಘಟನೆಗಳಿರ್ಬೋದು, ಆದರೆ ಕನ್ನಡ ಅನ್ನುವಂಥ ಒಂದು ಭಾಷೆ ಇದೆಯಲ್ಲ, ಆ ತಾಯಿದಾಳಲ್ಲ, ಆಕೆ ನಮ್ಮನ್ನೆಲ್ಲ ಒಗ್ಗೂಡಿಸ್ತಾಳೆ. ಸಂಘಟನೆಗಳು ನೂರಾರು ಇರ್ಬೋದು, ಆದರೆ ಆ ಬಾವುಟ ಒಂದೇ. ಯಾರು ಬಂದರೂ ಕೂಡ ಅದನ್ನು ಉಟ್ಕೊಂಡೇ ಬರಬೇಕು. ಪ್ರವೀಣ್ ಶೆಟ್ಟರು ಈ ಹಿಂದೆ ಪಾಲಿಕೆ ಮೇಯರ್ಗೆ ಮಸಿ ಬೆಳೆದವರು, ಹಾಗೆಲ್ಲ ಜೊತೆಯಾಗಿದ್ದರು. ಆಮೇಲೆ ಬೇರೆ ಬೇರೆ ಕಾರಣಗಳಿಗಾಗಿ ದೂರ ಆಗಿರ್ಬೋದು, ಆದರೆ ಮತ್ತೆ ಅವರನ್ನು ಒಗ್ಗೂಡಿಸೋದು ಧ್ವಜ ಹಿಡಿದಂತ ಕಾರ್ಯಕರ್ತರು ಎರಡು ಲೈನ್ ಮಾಡ್ರಿ ದಯಮಾಡಿ. ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆಗೂ ಕೂಡ ಕರೆ ಕೊಟ್ಟಿದ್ದಾರೆ. ಬೆಳಗಾವಿಯ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಇವತ್ತು ಈಗ ಪ್ರತಿಭಟನೆಯನ್ನು ಪ್ರಾರಂಭಿಸಿರುವಂಥದ್ದು ದುರೂಸಲ್ಲಿ ಗಮನಿಸಬಹುದು. ಎಲ್ಲಿ ನೋಡಿದ್ರು ಕನ್ನಡ ಪರ ಧ್ವಜಗಳು ರಾರಾಜಿಸ್ತಿವೆ ಮತ್ತು ಕನ್ನಡ ಪರ ಹೋರಾಟಗಾರರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಬಂದಿರುವಂಥದ್ದು. ಅಲ್ಲಿ ಪ್ರಮುಖವಾಗಿ ಇಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿತ್ತು, ಹಲ್ಲೆ ನಂತರ ಪೋಕ್ಸೋ ಕೇಸ್ ಕೂಡ ಆಗಿತ್ತು. ಇದಾದ ನಂತರ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದ ಕನ್ನಡ ಪರ ಹೋರಾಟಗಾರರು ಇಲ್ಲಿ ಹೋರಾಟವನ್ನು ಮಾಡಬೇಕು ಮತ್ತು ಏನು ಘಟನೆ ಆಗಿತ್ತು ಆ ಒಂದು ಘಟನೆ ಸ್ಥಳಕ್ಕೆ ರ್ಯಾಲಿ ಮೂಲಕ ಹೋಗಬೇಕು, ಇಲ್ಲಿರುವಂಥ ರಾಜಕಾರಣಿಗಳಿರ್ಬೋದು ಅಥವಾ ಪೋಕ್ಸೋ ಕೇಸನ್ನು ಹಾಕಿದಂಥ ಪೊಲೀಸ್ ಅಧಿಕಾರಿ ವಿರುದ್ಧ ಅಮಾನತು ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಕಲಿಗಳು ಇವತ್ತು ನಾವು ಬೆಳಗಿಂದ ಹೇಳ್ತಾ ಇದ್ವಿ, ಎಷ್ಟೆಲ್ಲ ಸಾಧ್ಯವಿದೆ ಅಷ್ಟೆಲ್ಲ ನಾವು ಮಾಧ್ಯಮದ ಮುಖಾಂತರ ಸಪೋರ್ಟ್. ಚೆನ್ನಮ್ಮ ಸರ್ಕಲ್ನಲ್ಲಿ ನಮ್ಮ ಕನ್ನಡ ಸಂಘಟನೆಗಳಲ್ಲಿ ಬೇಕಿದ್ರೆ ತುಂಬ ಬೇರೆ ಬೇರೆ ಸಂಘಟನೆಗಳಿರ್ಬೋದು, ಆದರೆ ಕನ್ನಡ ಅನ್ನುವಂಥ ಒಂದು ಭಾಷೆ ಇದೆಯಲ್ಲ, ಆ ತಾಯಿದಾಳಲ್ಲ, ಆಕೆ ನಮ್ಮನ್ನೆಲ್ಲ ಒಗ್ಗೂಡಿಸ್ತಾಳೆ. ಸಂಘಟನೆಗಳು ನೂರಾರು ಇರ್ಬೋದು, ಆದರೆ ಆ ಬಾವುಟ ಒಂದೇ.
ಯಾರು ಬಂದರೂ ಕೂಡ ಅದನ್ನು ಉಟ್ಕೊಂಡೇ ಬರಬೇಕು. ಪ್ರವೀಣ್ ಶೆಟ್ಟರು ಈ ಹಿಂದೆ ಪಾಲಿಕೆ ಮೇಯರ್ಗೆ ಮಸಿ ಬಳಿದವರು, ಹಾಗೆಲ್ಲ ಜೊತೆಯಾಗಿದ್ದರು. ಆಮೇಲೆ ಬೇರೆ ಬೇರೆ ಕಾರಣಗಳಿಗಾಗಿ ದೂರ ಆಗಿರ್ಬೋದು. ಆದರೆ ಮತ್ತೆ ಅವರನ್ನು ಒಗ್ಗೂಡಿಸೋದು ಧ್ವಜ ಹಿಡಿದಂತ ಕಾರ್ಯಕರ್ತರು 2 ಲೈನ್ ಮಾಡ್ರಿ ದಯಮಾಡಿ. ಕರುನಾಡ ಸೇನಾನಿಗಳು ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆಗೂ ಕೂಡ ಕರೆ ಕೊಟ್ಟಿದ್ದಾರೆ. ಬೆಳಗಾವಿಯ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಇವತ್ತು ಈಗ ಪ್ರತಿಭಟನೆಯನ್ನು ಪ್ರಾರಂಭಿಸಿರುವಂಥದ್ದು ದುರುಸಲ್ ಗಮನಿಸಬಹುದು. ಎಲ್ಲಿ ನೋಡಿದ್ರು ಕನ್ನಡ ಪರ ಧ್ವಜಗಳು ರಾರಾಜಿಸ್ತಿವೆ ಮತ್ತು ಕನ್ನಡ ಪರ ಹೋರಾಟಗಾರರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಬಂದಿರುವಂಥದ್ದು. ಅಲ್ಲಿ ಪ್ರಮುಖವಾಗಿ ಇಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿತ್ತು. ಹಲ್ಲೆ ನಂತರ ಪೋಕ್ಸೋ ಕೇಸ್ ಕೂಡ ಆಗಿತ್ತು. ಇದಾದ ನಂತರ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದ ಕನ್ನಡ ಪರ ಹೋರಾಟಗಾರರು ಇಲ್ಲಿ ಹೋರಾಟವನ್ನು ಮಾಡಬೇಕು ಮತ್ತು ಏನು ಘಟನೆ ಆಗಿತ್ತು ಆ ಒಂದು ಘಟನೆ ಸ್ಥಳಕ್ಕೆ ರ್ಯಾಲಿ ಮೂಲಕ ಹೋಗಬೇಕು. ಇಲ್ಲಿರುವಂಥ ರಾಜಕಾರಣಿಗಳಿರ್ಬೋದು ಅಥವಾ ಪೋಕ್ಸೋ ಕೇಸನ್ನು ಹಾಕಿದಂಥ ಪೊಲೀಸ್ ಅಧಿಕಾರಿ ವಿರುದ್ಧ ಅಮಾನತ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ